మా ఇవిడు ఇచ్చినాం కదా దాంట్లోని ఇద్దరు దిష్టి తీసి కొట్టుకుంటా ಮನೆಯಲ್ಲಿ ನೆಮ್ಮದಿ ಇಲ್ಲ, ಯಾವ ಕೆಲಸ ಕಾರ್ಯ ಆಗ್ತಿಲ್ಲ, ಆರೋಗ್ಯ ಸಮಸ್ಯೆ ಇದೆ. ಮನೆಯಲ್ಲಿ ಒಬ್ಬರಿಗೆ ಇರೋ ಮನಸ್ಸು ಒಬ್ರಿಗಿಲ್ಲ ಅಲ್ವಾ, ಯಾವ ಕೆಲಸನೂ ಆಗ್ತಿಲ್ಲ. ಇದು ಯಾಕೆ ಅಂತ ಕೇಳ್ತಾ ಇದ್ದೀರಾ ನನ್ನ ಹತ್ರ, ನಿಜ ಅಲ್ವಾ? ನೀವೇನೋ ನನ್ನ ಹತ್ರ ಹೇಳಿದ್ರಾ? ಪ್ರಯೋಗ ಆಗಿದೆ ಸಂಬಂಧದಲ್ಲೇ ಮಾಡಿರೋರು, ಒಬ್ಬ ಹೆಂಗಸು ಒಬ್ಬ ಗಂಡಸು, ಒಂದು ಹೆಣ್ದೇವ್ರ ಅರಿಕೆ ಇದೆ. ಇದಕ್ಕೇನು ಪರಿಹಾರ ಅಂತ ಕೇಳ್ತಾ ಇದ್ದೀರಾ ನಮ್ಮ ಹತ್ರ. ಇದಕ್ಕೆ ಪರಿಹಾರ ಇದೆ ಅಂತೇಳಿ ಬಂದಿದ್ದೀಯಮ್ಮ ಕ್ವಶನ್ ಮಾರ್ಕ್. ಇದಕ್ಕೆ ಅಡೆತಡೆ ಆಗಿದೆ ನಿಮ್ಗೆ, ಅದಕ್ಕೆ ಎಲ್ಲದರಲ್ಲೂ ಸಮಸ್ಯೆಗಳು ಕಾಡ್ತಿದೆ. ಆದಷ್ಟು ಬೇಗ ಪರಿಹಾರ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇಷ್ಟೊತ್ತಿಗೆ ಒಬ್ಬರು ಪ್ರಾಣ ಹೋಗ್ಬೇಕಿತ್ತು, ಪ್ರಾಣ ಉಳ್ಕೊಂಡಿತ್ತು. ಏನಣ್ಣ? ಅದೇನೋ ನಿಜ, ಒಂದು ತಿಂಗಳು ಮುಂಚೆ ಆಕ್ಸಿಡೆಂಟ್ ಆಗಿತ್ತು, ಹೋಗ್ಬೇಕಿತ್ತು. ಯಾವುದೋ ಒಂದು ದೇವ್ರ ಶಕ್ತಿಯಿಂದ ಬದುಕಿದ್ದೀರಾ. ಮನೆ ದೇವರಿಗೆ ವರ್ಷಕ್ಕೊಂದ್ಸರಿ ಕರೆಕ್ಟಾಗಿ ಪೂಜೆ ಪುನಸ್ಕಾರ ಮಾಡಿ ಆಯಿತಾ. ಒಂದು ಹೆಣ್ದೇವರು ಯಾವುದೋ ಒಂದು ಅರ್ಕೆ ಮಾಡಿ ಮರ್ತೋಗಿದ್ದೀರಾ, ಯೋಚನೆ ಮಾಡಿ. ಇದು ತುಂಬ ಹಳೇದಾಗಿದೆ. ನಾವೇ ಕಣ್ಣಲ್ಲಿ ನೀರು ಬರ್ತಿದೆ ಅಣ್ಣ. ಸಮಸ್ಯೆ ಇದೆ, ಪರಿಹಾರನೂ ಖಂಡಿತವಾಗ್ಲೂ ಇದೆ, ಬೇಜಾರು ಮಾಡ್ಕೋಬೇಡಿ. ಒಳ್ಳೇದಾಗುತ್ತೆ, ಒಳ್ಳೇದಾಗುತ್ತೆ. ಮೇಡಮ್, ಈಗ ನೀವು ಅಂಜನ ನೋಡ್ತಾ ಇದ್ರಿ, ಒಂದಷ್ಟು ಜನಕ್ಕೆ ಅಂಜನ ನೋಡಿ ಏನೋ ಹೇಳ್ತಾ ಇದ್ರಿ. ಹೌದು ಸರ್. ಯಾವ ಥರ ಈ ಅಂಜನ, ಮತ್ತು ನೀವು ಅದರದ್ದೊಂದು ಪೆನ್ನು ಪೇಪರ್ ಇಟ್ಕೊಂಡು ಬರಿತಾ ಇದ್ದೀರಾ, ಮತ್ತು ಅಂಜನ ಡಬ್ಬಿನೂ ಇಟ್ಕೊಂಡಿದ್ದೀರಾ? ಹೌದು ಸರ್. ಫುಲ್ ಈ ಅಂಜನ ನಿಮಗೆ ಯಾವ ಥರ ಕೆಲಸ ಮಾಡುತ್ತೆ, ನಿಮ್ಗೆ ಏನು ಗೋಚರ ಕಾಣಿಸುತ್ತೆ? ಬೇರೆ ಯಾರೋ ಬಂದಿರ್ತಾರೆ, ಅವ್ರ ಬಗ್ಗೆ ನೀವು ಕುತ್ಕೊಂಡು ಬರಿತಾ ಇರ್ತೀರ, ಅದನ್ನು ನೋಡ್ಬಿಟ್ಟು ಅಂದರೆ ಏನಾದರೂ ಕಾಣಿಸುತ್ತಾ? ಹೆಂಗೆ ನಿಮ್ಗೆ ಅದು ಬರಿತೀರಾ, ಏನು ಗೋಚರ ಆಗುತ್ತೆ ಸರ್? ಇಲ್ಲಿ ಹೇಗೆ ಅಂತಂದರೆ ನೋಡಿ, ಇದು ಬಂದು ಅಂಜನ, ಸರ್ವಾಂಜನ ಅಂತಾರೆ ಇದನ್ನು ಸರ್ವಾಂಜನ ಅಂತಾರೆ. ಓಕೆ ಓಕೆ. ಈ ಸರ್ವಾಂಜನದಲ್ಲಿ ಪ್ರತಿ ಒಬ್ಬರ ಮನುಷ್ಯರದ್ದು ಸಮಸ್ಯೆಗಳು ಕಂಡುಹಿಡಿಬೋದು, ಗೊತ್ತಾಗುತ್ತೆ. ಪ್ಲಸ್ ಇನ್ನೊಂದು ಏನಂತಂದ್ರೆ, ನಾವು ಹಿಂಗೆ ಲೆಫ್ಟಲ್ಲಿ ಇದನ್ನ ಅಂಜನನ ನೋಡ್ತಿರ್ತೀವಿ. ನಮ್ದೊಂದು ದೇವರದ್ದು ಆರಾಧನೆ ಮಾಡಿ ಮತ್ತೆ ಅಂಜನಾ ದೇವಿಗೆ ಆರಾಧನೆ ಮಾಡಿಬಿಟ್ಟು ನಾವು ನೋಡ್ತಿರ್ತೀವಿ. ಈ ಕಡೆ ನೋಡ್ತಿರ್ಬೇಕಾದ್ರೆ ಅವ್ರ ಮನೆ ದೇವರು, ಅವ್ರಗಳ ಹೆಸರು ಎಲ್ಲ ತಗೊಂಡು ಅವ್ರು ಯಾರೋ ಅವ್ರ ಹತ್ರ ನಾವೇನು ಸಮಸ್ಯೆ ಕೇಳಕ್ ಹೋಗಲ್ಲ, ನೋಡ್ತಿರ್ತೀವಿ. ಅವಾಗ ನೋಡ್ತಿದ್ದಾಗ ನಮಗೆ ಅಲ್ಲಿ ಪಿಕ್ಚರ್ ಕಾಣುತ್ತೆ. ಅದೆಷ್ಟು ಸ್ವಲ್ಪ ಭಾಗದಲ್ಲಿ, ಇನ್ನು ಉಳ್ಕೆ ಭಾಗ ಬಂದು ನಮ್ಮ ಒಂದು ಇದರಲ್ಲಿ ತಿಳಿಸ್ತಾರೆ, ನಮಗೆ ತಿಳಿಸ್ತಾರೆ. ಅವಾಗ ತಿಳಿಸಿದಾಗ ನಾವೇನ್ ಮಾಡ್ತೀವಿ, ಮೈಂಡಿಗಲ್ಲ, ನಮ್ಮ ಒಂದು ಶಕ್ತಿ ಕಡೆಯಿಂದ ನಮ್ಗೆ ಕೇಳುತ್ತೆ ಮಾತು. ಆಯ್ತು. ಆದ್ರೆ ನಮ್ಮ ಅಕ್ಕಪಕ್ಕ ಇರೋರಿಗೆ ಯಾರಿಗೂ ಕೇಳಲ್ಲ, ನಮಗ್ ಮಾತ್ರ ಕೇಳುತ್ತೆ. ಯಾಕಂದ್ರೆ ನಾವು ಆ ಶಕ್ತಿ ನಮ್ಮ ಸಿದ್ಧಿಯಲ್ಲಿ ಇದ್ದಾಗ. ಹಂಗಾಗಿ ಇಲ್ಲಿ ನೋಡ್ತಿರ್ತೀವಿ, ನಾವು ಇಲ್ಲಿ ನೋಡ್ಕೊಂಡು ಬರೆಯುವಂಥದ್ದಲ್ಲ. ನಾವು ನೋಡ್ಕೊಂಡು ಬರೆದ್ರೆ ನಮ್ಮ ಅಕ್ಷರ ಚೆನ್ನಾಗಿರುತ್ತೆ. ಇದು ನೋಡದೆ ಬರೆಯುವಂಥದ್ದು. ನೀವು ಇಲ್ಲಿ ನೋಡ್ತಾ ಇರ್ತೀರಾ, ಪುಸ್ತಕ ನೋಡೋದಿಲ್ಲ, ಪುಸ್ತಕ ನೋಡಲ್ಲ, ಪುಸ್ತಕದ ಮೇಲೆ ನೀವು ಬರ್ಕಂತ ಹೋಗ್ತೀರಾ, ಬರಿತಾ ಹೋಗ್ತಾ ಇರ್ತೀವಿ. ಬಟ್ ಕಣ್ಣು ಮಾತ್ರ ಅಂಜನದ ಮೇಲೆ ಇರುತ್ತೆ. ಕಣ್ಣು ರೆಪ್ಪೆ ಹೊಡಿದಿದ್ದಂಗೆ ಈ ಅಂಜನ ಇಲ್ಲಿ ನೋಡ್ತಿರ್ತೀವಿ. ಇಲ್ಲಿ ಸಮಸ್ಯೆ ಏನಿದೆ ಅಂತೇಳಿ ಇಲ್ಲಿ ಬರಿತಾ ಇರ್ತೀವಿ. ನಮ್ಗೆ ಇಲ್ಲಿ ಬಂದು ಕಿವಿಯಲ್ಲಿ ವಿಚಾರ ತಿಳಿಸಿದ್ರನ್ನ ನಾವಿಲ್ಲಿ ಬರಿತಾ ಇರ್ತೀವಿ. ಸೊ ನಿಮ್ಗೆ ಅದು ಗೋಚರ ಅಂದ್ರೆ ಯಾವುದೋ ಒಂದು ಮುಖಾಂತರ ನಿಮ್ಗೆ ಕೇಳಿಸ್ತಾ ಹೋಗುತ್ತೆ, ನಮ್ಮ ಶಕ್ತಿ ಕಡೆಯಿಂದ ನಮಗೆ ತಿಳಿಸ್ತಾರೆ. ಅವ್ರ ಸಮಸ್ಯೆಗಳು ತಿಳಿತಾ ಹೋಗುತ್ತೆ, ತಿಳಿತಾ ಹೋಗ್ತಾ ಇರೋದು. ಅದನ್ನ ಬರೆದಿರ್ತೀರಾ? ಬರ್ದಿರ್ತೀವಿ. ಬರ್ದಾದ್ಮೇಲೆ ನಾವು ಅದನ್ನ ಅಂಜನನ ಕ್ಲೋಸ್ ಮಾಡ್ಬಿಟ್ಟು, ನೀವು ನಮ್ಮ ಹತ್ರ ಈ ಸಮಸ್ಯೆಗೆ ಬಂದಿದ್ದೀರಾ, ಈ ತರ ಸಮಸ್ಯೆ ಕೇಳ್ತಿದ್ದೀರಾ, ನಿಮ್ಗೆ ಈ ತರ ಸಮಸ್ಯೆ ಇದೆ, ಈ ತರ ಪರಿಹಾರ ಇದೆ ಅನ್ನೋದನ್ನು ನಾವು ಸೂಚಿಸ್ತೀವಿ. ಅವಾಗ ಅವರೇ ಹೇಳ್ಬಿಡ್ತಾರೆ ನಿಮ್ಮ ಹತ್ರ. ಅವ್ರು ಅದನ್ನ ಕೇಳ್ತೀವಿ, ನಿಮ್ಮ ಹತ್ರ ನಾವೇನೋ ಕೇಳಿದ್ವಾ, ಇಲ್ಲ, ಮತ್ತೆ ಹೇಗೆ ಏನು ಈ ತರ ವಿಚಾರ ಕೇಳಕ್ ಬಂದಿದ್ದೀರಾ, ಮತ್ತೆ ಇವಾಗ ನಾವು ಹೇಳಿದ್ದೆಲ್ಲ ನಿಮಗೆ ಕರೆಕ್ಟ್ ಅನಿಸ್ತಾ ಅಂದರೆ ಅವಾಗ ಅವ್ರಿಗೆ ನಾವು ಸತ್ಯ ಹೇಳಿದ್ಮೇಲೆ ಅವ್ರ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಯಾಕೆಂದ್ರೆ ಅವ್ರದ್ದು ಲಾಸ್ಟ್ ಟೈಮೇ ಹೇಳಿದ್ದೀನಿ ನಾನು ತುಂಬ ಸರಿ, ಮೂಲ ಅನ್ನೋದನ್ನ ನಾವು ಇದ್ರಲ್ಲಿ ನೋಡ್ತೀವಿ. ಮೂಲ ನೋಡಿದಾಗ ನಮಗೆ ಒರಿಜಿನಲ್ ಪಿಕ್ಚರ್ ಕಾಣುತ್ತೆ. ಮೂಲನೇ ನೋಡ್ತಿರೋ ಸುಮ್ಮನೆ ರೊಂಬೆ ಕೊಂಬೆ ನೋಡ್ತಿದ್ರೆ ನಮ್ಗೆ ಅಲ್ಲಿ ಒರಿಜಿನಲ್ ಪಿಕ್ಚರ್ ಬರಲ್ಲ.
ಸೊ ಅವ್ರಿಗೂ ಅದು ಇವ್ರು ಹೇಳಿದ ಸತ್ಯ ಅಂತ ಅನ್ಸ್ಬಿಡುತ್ತೆ. ಸತ್ಯ ಅನ್ಸುತ್ತೆ, ಆದ್ರೆ ಅವ್ರ ಕಷ್ಟ ನಷ್ಟಗಳು ಪ್ರತಿಯೊಂದು ಹೇಳಿದಾಗ ಅವ್ರ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಯಾಕಂದ್ರೆ ಅವರು ಅಷ್ಟು ನೋವು ತುಂಬ್ಕೊಂಡಿರ್ತಾರೆ. 10 ಜನ ಇದಾರಲ್ಪ, ಹೆಂಗಪ್ಪ ನಮ್ ಕಷ್ಟ ಹೇಳ್ಕೊಳ್ಳೋದು ಅಂತೇಳಿ ಅವ್ರು ಕೊರಗ್ತಿರ್ತಾರೆ. ಎಷ್ಟೋ ಕಡೆ ಹೋಗ್ಬಿಟ್ಟು ಅವ್ರ ಹತ್ರನೇ ಕೇಳ್ಕೊಂಡು ಅವ್ರಿಗೆ ಹೇಳಿರೋಂಥವು ಇದೆ. ಆದ್ರೆ ನಾವೇನಿಲ್ಲ, ಅವ್ರ ವಿಚಾರಗಳು ನಮಗ್ ಬೇಕಿಲ್ಲ. ಅವ್ರ ಮನೆ ದೇವರು ಯಾವ ಊರು, ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಸಮಸ್ಯೆ ಇದೆ ಅಂತೇಳಿ ನಾವೇ ತಿಳಿಸ್ಕೊಟ್ಬಿಡ್ತೀವಿ. ಬರೀ ಇದು ಸಮಸ್ಯೆಗಳು ಮಾತ್ರ ನೋಡ್ತೀರಿ? ಯಾರೋ ಬಂದಿರೋ ಕಸ್ಟಮರ್ಸ್ದು ಅವ್ರದ್ದು ಏನು ಕುಟುಂಬದಲ್ಲಿ ಸಮಸ್ಯೆ ಇದೆ ಅಷ್ಟನ್ನು ಮಾತ್ರ ನೋಡಿ ಮತ್ತೆ ಪರಿಹಾರ ಹೆಂಗೆ ಕೊಡ್ತೀರಾ? ಅದಕ್ಕೆ ಅವ್ರಿಗೆ ಮತ್ತೊಂದು ದಿನ ಬರಕ್ಕೆ ಹೇಳ್ತೀವಿ. ಅವತ್ತು ಯಾರು ಇಲ್ಲದೆ ಹೋದ್ರೆ ನಾವು ನೋಡಿದ ದಿನ ಅವತ್ತೇ ಅವ್ರಿಗೆ ಈ ಥರ ಪರಿಹಾರ ಇದೆ ಅಂತೇಳಿ ತಿಳಿಸ್ಕೊಟ್ಬಿಡ್ತೀವಿ. ಏನು ಸಮಸ್ಯೆ ಇದೆ ಅವ್ರದ್ದು ಅಂತೇಳಿ ತಿಳ್ಕೊಂಡು ಅವ್ರಿಗೆ ತಿಳಿಸ್ಕೊಟ್ಬಿಡ್ತೀವಿ. ಇಲ್ಲ ಜನ ಇದ್ರು ಅಂತಂದ್ರೆ ಬೆಳಿಗ್ಗೆ ಬನ್ನಿ, ಇಲ್ಲ ಇನ್ನೊಂದು ದಿನ ಫೋನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತೀವಿ. ಸದ್ಯಕ್ಕೆ ತಕ್ಷಣಕ್ಕೆ ಒಂದು ಪರಿಹಾರಕ್ಕೆ ಒಂದು ನಿಂಬೆಹಣ್ಣು ರೂಪದಲ್ಲಿ ಮಾಡಿ ಕೊಟ್ಟು ಕಳಿಸ್ತೀವಿ. ಯಾವೆಲ್ಲ ಸಮಸ್ಯೆಗಳು ನಿಮ್ಗೆ ಇದರಲ್ಲಿ ನೋಡ್ಬೋದು? ಎಲ್ಲ ಥರ ಮನುಷ್ಯರ ಸಮಸ್ಯೆಗಳೆಲ್ಲ ನೋಡ್ಬೋದು. ಫ್ಯಾಮಿಲಿ ಸಮಸ್ಯೆ ನೋಡ್ಬೋದು, ವ್ಯವಹಾರದ ಸಮಸ್ಯೆ ನೋಡ್ಬೋದು, ಈ ಜಮೀನುಗಳ ಸಮಸ್ಯೆಗಳು ನೋಡ್ಬೋದು, ಎಲ್ಲ ನೋಡ್ಬೋದು. ಆದರೆ ನಿಧಿ ಸಮಸ್ಯೆ, ನಿರೀಕ್ಷೆಗಳ ಸಮಸ್ಯೆ, ಮತ್ತೆ ನಂದು ಒಡವೆ ಕಳೆದೋಗೈತೆ, ನಂದು ಅಲ್ಲೋಗ್ಬಿಟ್ಟೈತೆ ಇಲ್ಲೋಗ್ಬಿಟ್ಟೈತೆ ಅಂತೇಳಿ ಬಂದರೆ ಅದನ್ನ ನಾವು ನೋಡಲ್ಲ. ಯಾಕೆ ನೋಡ್ತೀವಿ, ಕಾಣುತ್ತೆ, ಇಲ್ಲ ಅಂತಲ್ಲ. ಯಾಕೆ ನೋಡಲ್ಲ ಅಂತಂದ್ರೆ ಕದ್ದೋರು ಆಚಲೋರು ಯಾರು ಇರಲ್ಲ, ಮನೆ ಕಳ್ರೆ ಆಗಿರ್ತಾರೆ. ನಾವ್ ಇಂಥವ್ರು ಅಂತ ಹೇಳ್ಬಿಟ್ರೆ ಆಮೇಲೆ ಅವರು ಹೊಡೆದಾಟಕ್ಕೆ ಬಿದ್ಬಿಡ್ತಾರೆ. ಅದಕ್ಕೆ ಆ ವಿಚಾರ ನಾವು ಹೇಳಲ್ಲ. ಅವ್ರಿಗೆ ಜಗಳ ಆಗುತ್ತೆ ಅಂತ. ಹೌದು, ಹೊಡೆದಾಟಗಳಾಗ್ತವೆ, ಪೊಲೀಸ್ ಕಚೇರಿಗಳ ತನಕ ಹೋಗ್ತವೆ, ಸುಮ್ಮನೆ ಇಲ್ಲದೆ ಇರೋ ಸಮಸ್ಯೆಗಳು ಮಾಡ್ಕೊಂತಾರೆ. ಅದಕ್ಕೆ ನಾವು ಅವೆರಡು ವಿಚಾರಕ್ಕೂ ನಾವು ಹೋಗಲ್ಲ, ನಾವು ಹೇಳೋದು. ಓಕೆ ಓಕೆ. ಈಗ ಶತ್ರುಗಳು ಯಾರೋ ಒಬ್ರು ಇದ್ದಾರೆ ಅಂದ್ರೆ ಅದು ಇಂಥವ್ರೆ ಅಂತ ಇಲ್ಲಿ ಹೇಳ್ಬೋದಾ ನೀವು? ಗೊತ್ತಾಗುತ್ತೆ ಸರ್, ಇಂಥವ್ರೆ ಹಿಂಗೆ ಇದ್ದಾರೆ, ಇಷ್ಟೇ ವಯಸ್ಸಿನವರು, ಮತ್ತೆ ಇಷ್ಟೇ ಉದ್ದ ಇದ್ದಾರೆ, ದಪ್ಪಕ್ಕಿದಾರ, ಸಣ್ಣಕ್ಕಿದಾರ, ಕುಳ್ಳಕ್ಕಿದಾರ, ಹೇಗಿದ್ದಾರೆ ಅನ್ನೋದೆಲ್ಲನೂ ಗೊತ್ತಾಗುತ್ತೆ. ಸೊ ಅವರದ್ದು ಒಂದು ಬಾಡಿ ನಿಮಗೆ ಕಾಣುತ್ತಾ, ಇಲ್ಲ ಸೂಚನೆಗಳು ನಿಮ್ಗೆ ಗೊತ್ತಾಗುತ್ತಾ? ಇಲ್ಲ, ಅವ್ರ ಬಾಡಿ ನಮಗೆ ಕಾಣುತ್ತೆ. ಮತ್ತೆ ಅವರು ಯಾವ ಥರ ಇದ್ದಾರೆ, ಎಷ್ಟು ದಿನದಿಂದ ಹೋಗಿ ಏನಕ್ಕಾಗಿ ಮಾಡೋರೆ, ಯಾವ ಕಡೆ ಹೋಗಿ ಮಾಡೋರೆ, ಅದು ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಹೋಗಿ ಮಾಡೋರ, ಇಲ್ಲ ಯಾರನ್ನಾದ್ರೂ ಪಂಡಿತರುಗಳನ್ನ ಹಿಡಿದು ಮಾಡೋರ, ಮಾಡಿದ್ರು ಅದನ್ನ ಯಾವ ಥರ ಮಾಡೋರೆ, ಯಾವ ಬಲಿ ಕೊಟ್ಟು ಮಾಡೋರೆ, ತಿರ್ಗಾ ಅದನ್ನ ಎಲ್ಲಿ ಇಟ್ಟವ್ರೆ, ಇಲ್ಲ ಅವ್ರಿರೋ ವಾಸಸ್ಥಳದಲ್ಲಿ ಇಟ್ಟೋರ, ಇಲ್ಲ ಮಶಾಣದಲ್ಲಿ ಇಟ್ಟೋರ, ಇಲ್ಲ ಮೂರ್ದಾರಿಲಿ ಇಟ್ಟೋರ, ಇಲ್ಲ ಹರಿಯೋ ನೀರು ಬಿಟ್ಟೋರ, ಏನು ಮಾಡೋರೆ ಅನ್ನೋದು ಸಮೇತ ಗೊತ್ತಾಗುತ್ತೆ. ಅವ್ರ ಹೆಸರು ಗೊತ್ತಾಗುತ್ತೆ ಮೇಡಮ್? ಅವ್ರ ಹೆಸರು ಗೊತ್ತಾಗಲ್ವಾ? ಬಟ್ ಆ ವ್ಯಕ್ತಿ ಕಾಣಿಸ್ತಾರೆ, ವ್ಯಕ್ತಿ ಕಾಣ್ತಾರೆ. ನಾವು ಇದೇ ತರ ಆಕಾರ ಇದೆ ಅಂತೇಳಿ ನಾವು ಅವ್ರಿಗೆ ತಿಳಿಸ್ತೀವಿ, ಅವಾಗ ಅವ್ರಿಗೆ ಕನ್ಫರ್ಮ್ ಆಗುತ್ತೆ. ಹಿಂಗಿದ್ದಾರೆ ಅಂದಾಗ ಅವ್ರಿಗೆ ಗೊತ್ತಿರೋ ವ್ಯಕ್ತಿಗಳು ಅವ್ರಿಗೆ ಕಾಣಿಸುತ್ತೆ, ಕನ್ಫರ್ಮ್ ಆಗುತ್ತೆ. ಸೊ ಅವ್ರು ಏನು ಮಾಡ್ತಾವ್ರೆ ಅನ್ನೋದು ಗೊತ್ತಾಗುತ್ತೆ. ಏನು ಮಾಡಿದ್ರು, ಎಲ್ಲಿ ಏನು ಮಾಡವ್ರೆ, ಅವೆಲ್ಲನೂ ಎಷ್ಟು ವರ್ಷ ಆಗಿದೆ, ಅವ್ರು ಹೋಗಿ ಎಲ್ಲಿ ಮಾಡಿದ್ದಾರೆ, ಏನಕ್ಕಾಗಿ ಮಾಡೋರೆ ಅನ್ನೋದು ಸಮೇತ ಗೊತ್ತಾಗುತ್ತೆ. ಸೊ ಈಗ ಈ ಜನ್ಮ ಬಿಟ್ಟು ಹಿಂದಿನ ಜನ್ಮನೂ ನೋಡ್ಬೋದಾ ಅಂಜನಾದಲ್ಲಿ? ಇಲ್ಲ ಸರ್, ಬರೀ ಈ ಜನ್ಮದಲ್ಲಿ ಅವ್ರಿಗೆ ಬಂದಿರೋ ಸಮಸ್ಯೆ ಏನೈತೆ ಅಷ್ಟು ನೋಡ್ಬೋದು. ಮುಂದಿನ ಫ್ಯೂಚರ್, ಮುಂದಿನ ಭವಿಷ್ಯ, ಮುಂದಿನ ಅದು ಹೇಗಾಗುತ್ತೆ. ಇವಾಗ ಮುಂದಿನ ಜನ್ಮದಲ್ಲಿ ಮತ್ತೆ ಏನೋ ನಾವು ಒಂದು ಜನ್ಮ ಇದೆ, ಏನೋ ಕರ್ಮ ಮಾಡ್ಬಿಟ್ಟಿರ್ತೀವಿ ಈ ಜನ್ಮದಲ್ಲಿ. ಆ ಕರ್ಮ ಕಳಿಬೇಕು ಅಂದ್ರೆ ನಾವು ಸಾಕಷ್ಟು ಅನುಭವಿಸ್ಬೇಕಾಗುತ್ತೆ. ಅನುಭವಿಸಾದ್ಮೇಲೆ ಕೊನೆಯದಾಗಿ ಎಲ್ಲೋ ಈ ತರ ಒಂದು ದೈವ ಸ್ಥಳಕ್ಕೆ ಹೋದಾಗ ಪರಿಹಾರ ಅನ್ನೋದು ಸಿಗುತ್ತೆ ಸರ್. ಅಲ್ಲ, ಅಂಜನಾದಲ್ಲಿ ಮುಂದಿನ ಭವಿಷ್ಯದ ಬಗ್ಗೆ ಹೇಳ್ಬೋದಾ? ಇಲ್ಲ ಸರ್, ಮುಂದಿನ ಭವಿಷ್ಯದ ಬಗ್ಗೆ ಹೇಳಕ್ಕಾಗಲ್ಲ. ಬರೀ ಈಗೇನು ತೊಂದರೆ ಆಗೈತೆ ಅದಕ್ಕೆ ಮಾತ್ರ, ಇವಾಗಿಂದ ಮಾತ್ರ ಹೇಳ್ಬೋದು. ಅದೂ ಈ ಅಂಜನಗಳ ಏನಂತಂದ್ರೆ ಅಮಾವಾಸ್ಯೆ ಹಿಂದೆ ಮುಂದೆ, ಅಮಾವಾಸ್ಯೆ ದಿನ 3 ದಿನ ಈ ಅಂಜನ ಅನ್ನೋದನ್ನ ಟಚ್ ಮಾಡಂಗಿಲ್ಲ. ಇನ್ನೊಂದು ನಾವು ಲೇಡೀಸ್ ಆಗಿರೋದ್ರಿಂದ ತಿಂಗಳಲ್ಲಿ ನಾವು ಅದೊಂದು 7 ದಿನ ನಾವು ಟಚ್ ಮಾಡಲ್ಲ ಅದನ್ನ. ಅದಕ್ಕೆ ಪ್ರತಿದಿನ ಪೂಜೆ ಪುನಸ್ಕಾರಗಳು, ಧೂಪ ದೀಪ ಅನ್ನೋದು ಆಗ್ಲೇಬೇಕು ಅದಕ್ಕೂ ಸಮೇತವಾಗಿ. ಅಂಜನಾ ಅಂತಂದ್ರೆ ಅಂಜನಾ ದೇವಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಸೊ ಈ ಅಂಜನನ ನೀವೇ ಮಾಡ್ಕೋತೀರಾ, ಇಲ್ಲಾಂದ್ರೆ ತರಿಸಿದ್ದೀರಾ? ನಾವೇ ಮಾಡ್ಕೊಂತೀವಿ. ನಿಮ್ಗೆ ಗೊತ್ತಿದೆಯಾ ಅಂಜನ? ನಮಗೆ ಗೊತ್ತಿದೆ. ಇದು ಸರ್ವಾಂಜನ ಅಂತ ಹೇಳಿದ್ರೆ ಸರ್ವಾಂಜನ ಹೇಳ್ಬೋದಾ? ಇದನ್ನ ಯಾವ ತರ ಮಾಡ್ಕೋಬಹುದು ಅಂತ? ಆ ಥರ ಹೇಳಿದ್ರೆ ನೆಕ್ಸ್ಟ್ ಬೇರೆಯವರು ಕಾಪಿ ಮಾಡ್ತಾರೆ ಸರ್. ಓಕೆ. ಸೊ ಈಗ ಇದು ಅಂಜನ ಬಂದು ಮನುಷ್ಯಂದು, ಸೊ ಅವನಿಗೇನು ತೊಂದರೆ ಇದ್ರೆ ಇಂಥದ್ದೇ ಸಮಸ್ಯೆ ಐತೆ ಅಂತ ಎಲ್ಲವೂ ಗೊತ್ತಾಗುತ್ತೆ, ಅವ್ರಿಗೆ ತಿಳಿಸ್ತೀರಾ ಮತ್ತೆ ಪರಿಹಾರನೂ ಹೇಳ್ತೀರಾ? ಹೌದು. ಸೂಪರ್. ಸೊ ಇದು ಬಿಟ್ಟು ಬೇರೆ ಇನ್ನೇನು ಇದರಲ್ಲಿ ನಾವು ಅಂಜನಾ ಮುಖಾಂತರ ಇನ್ನೇನಾದರೂ ಬೇರೆ ವಿಚಾರಗಳನ್ನ ನಾವು ನೋಡ್ಬೋದಾ? ನೋಡ್ಬೋದು. ಇವಾಗ ಒಂದು ಜಮೀನ್ ತಗೊಳಕ್ ಹೋಗ್ತಾರೆ, ಇಲ್ಲ ಏನೋ ಒಂದು ಒಬ್ರು ನಮ್ಗೆ ಉಡುಪಿ ಕಡೆ ಮಂಗಳೂರು ಅವರು ಫೋನ್ ಮಾಡ್ತಾರೆ. ಅವರು ಬರೀ ದೊಡ್ಡ ಅಗರ್ಭ ಶ್ರೀಮಂತರವರು, ನಮ್ಗೆ ಅಲ್ಲಿಂದನೇ ಫೋನ್ ಪೇ ಮಾಡ್ಬಿಡ್ತಾರೆ. ಅಂಜನದಲ್ಲಿ, ಅಮ್ಮ ನಾನು ಇಂಥ ಕಡೆ ಒಂದು ಜಮೀನ್ ನೋಡ್ತಾ ಇದ್ದೀನಿ,
ಅವ್ರು ಇಷ್ಟು ಹೇಳ್ತಾವ್ರೆ, ನಾನು ಇಷ್ಟು ಕೇಳ್ತಿದ್ದೀನಿ, ಎಷ್ಟಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಹೇಳಮ್ಮ ಅಂತಾರೆ. ಆಮೇಲೆ ನಾನು ಅವ್ರ ಹೆಸರು ನಮಗೆ ಗೊತ್ತಿರೋದ್ರಿಂದ ಅವಾಗ ನಾನು ನೋಡ್ಬಿಟ್ಟು ನಿಮ್ಮ ರೇಟಿಗೂ ಆಗಲ್ಲ, ಅವ್ರ ರೇಟಿಗೂ ಆಗಲ್ಲ, ಇಷ್ಟಿಂದ ಇಷ್ಟಕ್ಕಾಗುತ್ತೆ ಮಾತಾಡಿ ಅಂತೀನಿ. ಆ ಥರ ಮಾತಾಡ್ತಾರೆ, ಅವಾಗ ಅವ್ರಿಗೆ ಸಕ್ಸಸ್ ಆಗುತ್ತೆ. ಸೂಪರ್. ಅಂದರೆ ಅವರು ಇವಾಗ ನೀವು ಈ ಒಂದು ವಿಚಾರ ಹೇಳಿದ್ರಿಂದ ಈಗ ಇಲ್ಲಿಗೆ ಬರಬೇಕು ಅಂತೇನಿಲ್ಲ, ಅಂಜನಾ ಬಂದು ಅವ್ರು ಎಲ್ಲೇ ಇದ್ರೂ ನಮ್ಮದು ಒಂದು ಸ್ವಲ್ಪ ಅಂಜನಾ ನೋಡ್ರಿ ಅಂತಂದರೆ ನೀವು ಇಲ್ಲಿಂದ ನೋಡ್ಬೋದಾ? ನೋಡ್ತೀವಿ. ಅಂದರೆ ಸಮಯ ಕೊಡ್ಬೇಕು ನಮಗೆ, ಅರ್ಜೆಂಟ್ ಮಾಡಬಾರ್ದು, ಸಮಯ ಕೊಡಬೇಕು. ಏನು ಬೇಕಾಗುತ್ತೆ ಅಲ್ಲಿಂದ ಅವರು ನಮಗೇನು ವಿಚಾರ ಸೇಮ್ ಅದೇನೆ. ಅವರು ಮನೆ ದೇವರು, ಅವ್ರ ಹೆಸರು, ಇವಾಗಿರೋ ವಾಸಸ್ಥಳ ಎಲ್ಲಿ, ಯಾವ ಜಾಗ ಅವ್ರು ತಗೊಳಕ್ ಹೋಗ್ತಾವ್ರೆ ಅನ್ನೋ ಬರೀ ಜಮೀನ್ದು ಮಾತ್ರನೇ ಇಲ್ಲ ಬೇರೆ ಜಮೀನು, ಹೋಟೆಲ್. ಇವಾಗ ಫಸ್ಟ್ ಟೈಮ್ ಅವರು ಯಾವುದೋ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಕೈ ಹಾಕಿದ್ರು. ಅದು ಎಷ್ಟು ದಿನದಲ್ಲಿ ಆಗುತ್ತೆ ಅಂತ ಕೇಳಿದ್ರು. ಇಷ್ಟು ದಿನದಲ್ಲಿ ಆಗುತ್ತೆ ಅಂತ ಅದು ಸಕ್ಸಸ್ ಆಯಿತು. ಸೆಕೆಂಡ್ ಟೈಮು ಯಾವುದೋ ಒಂದು ಹೋಟೆಲ್ ಪರ್ಚೇಸ್ ಮಾಡ್ತಿದ್ದೀನಿ, ಲಾಡ್ಜಿಂಗ್ ಟೈಪ್ ಹೋಟೆಲ್ ಅಂದ್ರು. ಅವ್ರು ಅದೆಷ್ಟೋ ಕೋಟಿ ಹೇಳಿದ್ರು, ಇವ್ರು ಅದೆಷ್ಟೋ ಕೋಟಿ ಕೇಳಿದ್ರು. ಅಲ್ಲೇ ನಿಂತಿತ್ತು. ನಮ್ಮನ್ನು ಕೇಳಿದ್ರು, ಇಲ್ಲ ಇಷ್ಟಕ್ಕಿಲ್ಲ ಇಷ್ಟಕ್ಕಾಗುತ್ತೆ ಅಂದೆ. ಆಮೇಲೆ ಮಾತುಕತೆ ಕುತ್ಕೊಬೇಕಾದ್ರೆ ಕೇಳ್ಬಿಟ್ಟು ಹೋದ್ರು. ಅಷ್ಟಕ್ಕೆ ವ್ಯವಹಾರ ಕುದುರಿದೆ ಅವ್ರಿಗೆ. ಓಕೆ ಓಕೆ. ಅಂದರೆ ಮೊನ್ನೆ ಒಬ್ರು ಕ್ರಿಶ್ಚಿಯನ್ ಒಬ್ರು ಫೋನ್ ಮಾಡಿದ್ರು ಮಂಗಳೂರಿಂದ. ಅವರು ಅಷ್ಟೇ, ನಮ್ಮ ಮನೆ ಕಟ್ಟಿದಾಗಿಂದ ಈ ಥರ ನಮಗೆ ಸಮಸ್ಯೆ ಇದೆ, ಏನು ಎತ್ತ ಅಂತೇಳಿ ನೋಡಿ ಹೇಳಿ ಅಂತಂದರು. ಆಮೇಲೆ ಅವ್ರ ಮನೆ ವಿಡಿಯೋ ಫೋಟೋ ಎಲ್ಲ ಕಳಿಸಿದ್ರು. ನಾವು ನೋಡ್ಬಿಟ್ಟು ಅವ್ರ ಸಮಸ್ಯೆ ತಿಳಿಸ್ಕೊಟ್ಟಿದ್ವಿ. ಸೊ ಅವ್ರ ಮನೆಗಳಿಗೆ ಸಂಬಂಧಪಟ್ಟಂತೆ ಆ ಫೋಟೋನೋ ಇಲ್ಲ ವಿಡಿಯೋನೋ ಯಾರೋ ಕಳಿಸಿದ್ರೆ ಅಲ್ಲಿದು ಏನು ತೊಂದರೆ ಇದೆ ಅಂತ ನೀವು ಇಲ್ಲಿಂದ ಹೇಳ್ಬೋದಾ? ಯಾರೋ ಕಳಿಸಿದ್ರೆ ನಾವು ಹೇಳಲ್ಲ. ಮುಖ್ಯವಾಗಿ ಆ ಜಾಗದವರೇ ಆಗಿರ್ಬೇಕು. ಆ ಜಾಗದವರೇ ಆಗಿರ್ಬೇಕು. ಮತ್ತು ಬೇರೆ ಏನು ಡೀಟೇಲ್ಸ್ ಬೇಕಾಗುತ್ತೆ? ಬರೀ ಒಂದು ಫೋಟೋ ಕಳಿಸಿದ್ರೆ ನಿಮ್ಗೆ ಅಲ್ಲಿ ಇಂಥ ಸಮಸ್ಯೆ ಇದೆ ಅಂತ ನೀವು ಇಲ್ಲಿ ಅಂಜನಾ ನೋಡಿ ಅವ್ರಿಗೆ ಹೇಳ್ತೀರಾ? ಹೌದು, ಫೋನ್ ಮುಖಾಂತರ ಹೇಳ್ತೀವಿ. ಮತ್ತು ಮೊನ್ನೆ ಒಂದು ಕೇಸ್ ಬಂದಿತ್ತು, ಈಗ ರೀಸೆಂಟಾಗಿ ಒಂದು ಲಾಸ್ಟ್ ವೀಕ್ ಸಾಟರ್ಡೆ ಬಂದಿತ್ತು. ಅಂದರೆ ಫ್ರೈಡೇ ಈವ್ನಿಂಗ್ ಬಂದಿದ್ದು ನಮ್ಮ ಹತ್ರ ಕೇಸು ಫೋನ್ ಮುಖಾಂತರನೇ. ಸಾಟರ್ಡೆ ಮಾರ್ನಿಂಗು ಫೋನ್ ಮಾಡಿದ್ರು, ಆಗ ಅಟೆಂಡ್ ಮಾಡಿದ್ವಿ. ಯಾರೋ ಅವರು ಬೇರೆಯವರು, ಅವ್ರ ಹೆಸರು ಎಲ್ಲ ನಮಗೆ ಬೇಡ, ಅವ್ರಿಗೇನೋ ಅವ್ರ ಕಡೆ ರಿಲೇಷನ್ಗೆ ಯಾರಿಗೂ ಹುಷಾರಿಲ್ಲ ಅಂತೇಳಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು. ಆ ಥರ ಕೇಸ್ ಬಂದಿತ್ತು. ಆಮೇಲೆ ಯಾರು ಏನು ಅಂತೇಳಿ ನೋಡ್ಕೊಂಡು ಹಂಗೆ ಒಂದು ಸ್ವಲ್ಪ ಮಾತಾಡಿದಾಗ ನೋಡ್ಕೊಂಡ್ವಿ. ನೋಡ್ಕೊಂಡಾದ್ಮೇಲೆ ಆ ಕೇಸ್ನ ನಾವು ಒಂದೆರಡು ದಿನದಲ್ಲಿ ಡಿಸ್ಚಾರ್ಜ್ ಆಗೋ ರೀತಿ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಆ ರೀತಿನೇ ಆಗೋ ರೀತಿ ಮಾಡಿಕೊಟ್ಟಿದ್ವಿ. ಸಿಂಪಲ್ಲಾಗಿ ಒಂದು ಟೆಕ್ನಿಕಲ್ಲಿ ಮಾಡಿಕೊಟ್ಟಿದ್ವಿ. ಸೊ ಈ ಥರನೂ ಮಾಡಿಕೊಡ್ತೀರಾ? ಎಮರ್ಜೆನ್ಸಿ ಆರೋಗ್ಯ ವಿಚಾರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀವಿ ಅಂತ ಹೇಳಿದವ್ರಿಗೆ ಮಾತ್ರ ಮಾಡಿಕೊಡ್ತೀವಿ. ಇನ್ನು ಇಲ್ಲ ಅಂದವರು ಇಲ್ಲಿಗೆ ಬರಬೇಕು. ನಾವು ಅವ್ರಿರೋ ಜಾಗಕ್ಕೆ ಹೋಗಲ್ಲ, ಅವರೇ ನಮ್ಮ ಜಾಗಕ್ಕೆ ಬರಬೇಕು. ಕೆಲವು ಗಂಡ ಹೆಂಡತಿ ಸಮಸ್ಯೆಗಳು, ಯಾಕಂದರೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಮಕ್ಕಳು ಕೆಲವೊಂದು ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಮನೆ ಬಿಟ್ಟು ಓಡೋಗಿರ್ತಾರೆ. ಸೊ ಅವ್ರು ಎಲ್ಲಿದ್ದಾರೆ ಏನು ಅನ್ನೋದು ಗೊತ್ತಿರಲ್ಲ. ಈ ಅಂಜನಾ ನೋಡಿ ಇಂಥ ಕಡೆ ಇದ್ದಾರೆ ಅಂತ ಹೇಳ್ಬೋದಾ? ಇಂಥ ಕಡೆ ಅಂತ ಇಂಥ ಮೂಲೆಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಎಕ್ಸಾಕ್ಟಾಗಿ ಇಂಥ ಜಾಗದಲ್ಲೇ ಇದ್ದಾರೆ ಅಂತೇಳಿ ಹೇಳ್ಬಾರ್ದು. ಹೇಳಿದ್ರೆ ಏನಾಗುತ್ತೆ, ಅವ್ರು ಅಲ್ಲಿ ಬೇರೆ ಇನ್ನೇನೋ ಯಾರ ಜೊತೆಲ್ಲ ಇದ್ರ ಇವ್ರು ಔಟ್ ಇಟ್ಕೊಂಡು ಹೊಡೆದು ಜಗಳ ಮಾಡ್ಕೊಂಡು ಬರ್ತಾರೆ ಅವರು. ಅದಕ್ಕೆ ಹೇಳ್ಬಾರ್ದು. ಇನ್ನು ಅದ್ರ ಬದಲು ನಾವು ಕರ್ಸ್ಕೊಡ್ತೀವಿ. ಇಷ್ಟು ದಿನದಲ್ಲಿ ಅಂತ ಹೇಳ್ಬಿಟ್ಟು ನಾವು ಹೇಳಿದ ಪ್ರಕಾರ ಇವ್ರು ಮಾಡಿದ್ರೆ ಕರ್ಸ್ಕೊಡ್ತೀವಿ. ಬರೋ ರೀತಿ ಅವ್ರಿಗೆ ಮನ್ಸು ಬದ್ದು ಹೆಂಡತಿ ಮಕ್ಕಳು ಅಂತೇಳಿ ಬರೋ ರೀತಿ ಮಾಡಿಕೊಡ್ತೀವಿ. ಇಲ್ಲಾಂದರೆ ಹೆಂಡತಿ ಹೋಗಿದ್ರೆ ಗಂಡ ಮಕ್ಕಳು ಅಂತೇಳಿ ಬರೋ ರೀತಿ ಮಾಡಿಕೊಡ್ತೀವಿ. ಸೊ ಇದು ಮಾಡ್ಬೋದು. ಸೊ ಇದು ಎಷ್ಟು ದಿವಸದಲ್ಲಿ ಈ ಥರದ ಕೆಲಸಗಳು ಸಕ್ಸಸ್ ಆಗ್ತವೆ ಸರ್? ಒಂದು ಬಂದ್ಬಿಟ್ಟು ಒಂದು 3-4 ದಿನದಲ್ಲಿ ಸಕ್ಸಸ್ ಆಗಿದೆ. ಮತ್ತೆ ಒಂದು ವಾರದಲ್ಲಿ ಸಕ್ಸಸ್ ಆಗಿದೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಒಂದು 10 ದಿವಸ ಟೈಮ್ ತಗೊಂಡಿದೆ. ಇವಾಗ ಒಬ್ರದ್ದು ಮಾಡ್ತಿದೀವಿ. ಅವರು ಅಂತಂದ್ರೆ ನಾವು ಆಪರೇಷನ್ ಮಾಡಿ ಅವ್ರಿಗೆ ಮೆಡಿಸಿನ್ ತೊಗೊಳಕ್ ಕೊಟ್ಟಿದ್ದೀವಿ. ಆದ್ರೆ ಅವರು ಮೆಡಿಸಿನ್ ತೊಗೊಳಕ್ ರೆಡಿ ಇಲ್ಲ. ನೀವು ಆಪರೇಷನ್ ಮಾಡಿದಿರಲ್ಲ ಹಂಗೆ ಗುಣ ಆಗ್ಲಿ ಅಂತವ್ರೆ. ಅದಕ್ಕೆ ಇಲ್ಲ, ಆಪರೇಷನ್ ಮಾತ್ರ ನಾವು ಮಾಡೋದು, ಮೆಡಿಸಿನ್ ನೀನು ತಗೊಬೇಕು ಇಷ್ಟು ದಿನ. ನೀವೇನಾದ್ರೂ ಕೊಡ್ತೀರಾ? ಹೌದು, ಕೊಡ್ತೀವಿ. ಅದನ್ನ ಮಾಡಬೇಕು. ಅದು ಮಾಡಬೇಕು. ಓಕೆ. ಸೊ ಸಾಮಾನ್ಯವಾಗಿ ತುಂಬ ಈ ಥರದ ಸಮಸ್ಯೆಗಳು ಕ್ರಿಯೇಟ್ ಆಗೈತೆ. ಸಾಕಷ್ಟು ಮನೆಗಳಲ್ಲಿ ಸಮಸ್ಯೆಗಳಾಗೈತೆ. ಸೊ ಇವು ಒಂದು ಮಾಡೋ ಅಂಥ ಕೆಲಸಗಳಾಯಿತು ಅಂದರೆ ಒಳ್ಳೇದು. ಇಲ್ಲ ಸರ್, ತುಂಬ ಜನಕ್ಕೆ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಮತ್ತೆ ಫ್ಯಾಮಿಲಿ ಸಮೇತವಾಗೂ ಬಂದವ್ರೆ, ಒಳ್ಳೇದಾಗಿದೆ ಅಂತೇಳಿ. ಏನಾದರೂ ಕಳೆದೋಗಿರ್ತವೆ ಕೆಲವೊಂದ್ಸರಿ, ಬೈಕು, ಗಾಡಿ, ಕಾರು ಯಾರೋ ಕದ್ಕೊಂಡು ಹೋಗಿರ್ತಾರೆ, ಇಲ್ಲ ದನ ಕರುಗಳು ಹೋಗಿರ್ತವೆ, ಒಡವೆಗಳು ಹೋಗಿರ್ತವೆ, ಏನೋ ಮಿಸ್ ಆಗಿರುತ್ತೆ ನಮ್ಮ. ಸರ್, ದನ ಕರುಗಳು ಮೂಗು ಪ್ರಾಣಿಗಳು ಹೋದ್ರೆ ನಾನು ಕನ್ಫರ್ಮ್ ಆಗಿ ಇಂಥ ಕಡೆ ಇದೆ ಅಂತ ಹೇಳ್ತೀನಿ. ಆದರೆ ಬೈಕು ಈ ಒಡವೆ ಎಲ್ಲ ಕಳೆದೋಗಿದೆ ಅಂತ ಹೇಳಿದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಅಂತ ಹೇಳ್ತೀನಿ.
ಅಲ್ಲ ಕೊಟ್ಟಿರ್ತಾರೆ, ಬಟ್ ಅಲ್ಲಿ ಹುಡ್ಕೊಟ್ರೆ ಸರಿ, ಹುಡ್ಕೊಟ್ಟಿಲ್ಲ ಅಂದಾಗ ಇಂಥ ಕಡೆ ಐತೆ ಅಂತ ನೀವು ಅಂಜನದಲ್ಲಿ ನೋಡ್ಬೋದಾ? ಪೊಲೀಸ್ ಅವ್ರ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಇರೋದು ಯಾಕೆ ಅಲ್ವಾ? ಜನಗಳ ರಕ್ಷಣೆ ಮಾಡೋದಕ್ಕೆ ಅವರು ಇರೋದು. ಮತ್ತೆ ಅವ್ರ ಹತ್ರ ಹೋಗ್ದಿರ ಬರೀ ಇವರು ಇಲ್ಲಿ ಬಂದು ಕೇಳ್ಕೊಂಬಿಟ್ಟು ಇವರೇ ಡೈರೆಕ್ಟ್ ಆಗಿ ಮಾಡ್ಕೊಳ್ಳೋದಾದ್ರೆ ಹೇಗೆ ಹೇಳಿ? ಬಟ್ ಇದರಲ್ಲಿ ಗೊತ್ತಾಗುತ್ತಾ? ಗೊತ್ತಾಗುತ್ತೆ ಸರ್, ಆದ್ರೆ ಹೇಳಲ್ಲ ನಾನು. ಈ ವಿಚಾರಗಳು ಬೇಡ ಅಂತ ಹೇಳೋದು. ಯಾಕಂದ್ರೆ ಆಗ್ಲೇನೆ ಹೇಳ್ದೆ, ಕದ್ದೋನ್ ಮನೆಯಲ್ಲೇ ಇರ್ತಾನೆ, ಕದ್ದೋನ್ ಜೊತೆಲಿ ಇರೋನೇ ಆಗಿರ್ತಾನೆ. ಯಾಕೆಂದ್ರೆ ಇವಾಗ ಮೂಲ ನಿಮ್ದೆಲ್ಲ ನನಗೆ ಗೊತ್ತಿದ್ರೆ ತಾನೆ, ನಿಮ್ಮ ಮನೆಗೆ ನೀವು ಒಡವೆಯಲ್ಲಿ ಇಡ್ತೀರಾ, ದುಡ್ಡಲ್ಲಿ ಇಡ್ತೀರಾ, ಗಾಡಿಯಲ್ಲಿ ಇರ್ತೀರಾ ಏನು ಅಂತೆಲ್ಲ ನನಗೆ ಗೊತ್ತಿದ್ರೆ ತಾನೆ ನಾನು ಬಂದು ನಿಮ್ಮದು ಕದಿಯೋಕ್ಕಾಗೋದು. ಅದರಲ್ಲಿ ಕದಿಯೋ ಅಂಥವ್ರು ಬೇರೆ, ಈ ಎಷ್ಟೋ ಜನ ಈ ಚೆಡ್ಡಿ ಗ್ಯಾಂಗು ಅವು ಇವು ಅಂತೇಳಿ ದಂಡು ಪಳ್ಯೋದು ಈ ಥರ ಎಲ್ಲ ಬರ್ತಾರೆ, ಅವ್ರು ಬೇರೆ ಇರ್ತಾರೆ. ಅಂದರೆ ಪರ್ಸ್ನಲಿ ಮನೆಯಲ್ಲಿ ಒಳಗಡೆ ಕೊಳ್ತನ ಆಗೋದು ಅವೆಲ್ಲನೂ ಗೊತ್ತಿರೋರೇ ಆಗಿರ್ತಾರೆ, ಮನೇಲಿರೋ ಅಂಥವ್ರೇ ಆಗಿರ್ತಾರೆ, ಇಲ್ಲ ಸಂಬಂಧಿಕರಾಗಿರ್ತಾರೆ. ಓಕೆ, ಇದಿಷ್ಟು ಬಿಟ್ಟು ಬೇರೆ ಇನ್ನೇನಕ್ಕೆ ಉಪಯೋಗ ಆಗುತ್ತೆ ಅಂಜನ? ಅಂಜನ ಅಂತಂತಂದರೆ ಈಗ ಅದನ್ನ ಅಂಜನನ ನಾವು ಸ್ವಲ್ಪ ವ್ಯಾಪಾರಸ್ಥರಿಗೆ ಮಾಡಿಕೊಡ್ತೀವಿ. ಅವರು ಪ್ರತಿದಿನ ಅಂಜನ ಇಟ್ಕೊಂಡು ಅವರು ಮಾಡೋದು ಲಕ್ಷ್ಮೀ ಆಕರ್ಷಣ ಅಂಜನ ಅಂತೀವಿ. ಅದು ವ್ಯಾಪಾರ ಅಭಿವೃದ್ಧಿಗೆ ಅವ್ರಿಗೆ ಮಾಡ್ಕೊಡ್ತೀವಿ ಸಪ್ರೇಟಾಗಿ. ಅದನ್ನ ಇಟ್ಕೊಂಡು ಅವ್ರು ಪ್ರತಿದಿನ ವ್ಯಾಪಾರಕ್ಕೆ ಹೋಗೋದ್ರಿಂದ ಅವ್ರಿಗೆ ಜನಾಕರ್ಷಣನೂ ಆಗುತ್ತೆ, ಲಕ್ಷ್ಮೀ ಆಕರ್ಷಣೆನೂ ಆಗುತ್ತೆ. ಬಿಸ್ನೆಸ್ಗಳು ಅಂದರೆ ದೊಡ್ಡ ಬಿಸ್ನೆಸ್ ಅವ್ರಿಗೆ ಮಾಡ್ಕೊಡ್ತೀವಿ, ಎಲ್ಲರಿಗೂ ಇಲ್ಲ. ದೊಡ್ಡ ಬಿಸ್ನೆಸ್ ಮಾಡಿ ಯಾವೆಲ್ಲ ಅಂಜನಗಳನ್ನ ನೀವು ಮಾಡ್ತೀರಾ ಸರ್? ನಾವು ಯಾವುದು ಮಾಡಲ್ಲ, ಮಾಡೋದೇ ಎರಡೇ ಅಂಜನ. ಒಂದು ನಮಗೆ ಬೇಕಿರೋ ಅಂತ ಮುಖ್ಯವಾಗಿ ನಮ್ಮ ದೇವತೆ ಅಂಜನ ಒಂದು, ಇನ್ನೊಂದು ಈ ಬಿಸ್ನೆಸ್ಗೋಸ್ಕರ ಅಷ್ಟೇ. ಸೊ ಯಾರಿಗಾನ ಈ ಥರ ಬೇಕು ಅಂದರೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಓಕೆ, ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ತೆ.